3 ದಿನಗಳ ಕಾಲ ಈ ಒಂದು ಆಟೋಮೊಬೈಲ್ ಎಕ್ಸ್ಪೋ ನಡೀತಾ ಇದೆ. ಈ ಎಕ್ಸ್ಪೋನಲ್ಲಿ ವಿಶೇಷವಾಗಿ ಕನ್ನಡದ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ವಿಷ್ಣುವರ್ಧನ್ ಅಳಿಯರಾಗಿರ್ತಕ್ಕಂಥ ಅನಿರುದ್ಧ್ ಜತ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಕಾರ್ಯಕ್ರಮ. ಹೇಗೆ ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗ್ತಾ ಇರೋದು? ಬಹಳ ಸಂತೋಷ ಇದೆ ಅಮ್ಮ, ತುಂಬ ಸಂತೋಷ ಇದೆ. ಇನ್ನೂ ಒಳಗಡೆ ಹೋಗಿಲ್ಲ ನಾನು, ಆದರೆ ಇಲ್ಲಿಂದ ಏನು ಕಾಣಿಸ್ತಾ ಇದೆಯೋ ಆಮೇಲೆ ಅದಕ್ಕೆ ಜನಗಳ ಪ್ರತಿಕ್ರಿಯೆ ಸ್ಪಂದನೆ ಯಾವ ರೀತಿಯಲ್ಲಿದೆಯೋ ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. TV9 ಈ ಒಂದು ಕೆಲಸ ಮಾಡ್ತಿರೋದು ಬಹಳ ಶ್ಲಾಘನೀಯ. ಸೊ 90% ನೋಡೋದಾದ್ರೆ ಯಾವಾಗಲೂ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀರಾ. ಇತ್ತೀಚೆಗಷ್ಟೇ ಸೂರ್ಯವಂಶ ಸೀರಿಯಲಲ್ಲೂ ಕೂಡ ತುಂಬಾನೇ ಬ್ಯುಸಿ ಆಗಿರ್ತೀರಾ. ಅಂಥದ್ರಲ್ಲಿ ಟೈಮ್ ಮಾಡಿಕೊಂಡು ಈ ಎಕ್ಸ್ಪೋಗೆ ಬಂದಿರೋದು ಎಷ್ಟು ಖುಷಿ ಅನಿಸ್ತಾ ಇದೆ? ಬಹಳ ಬಹಳ ಸಂತೋಷ ಇದೆ ಅಮ್ಮ. ಇದು ಒಂದು ನಿಮಿತ್ತ ಅಷ್ಟೇನೆ. ಇದರಿಂದ ಮಾರುಕಟ್ಟೆಯಲ್ಲಿ ಏನೆಲ್ಲ ಹೊಸದಾಗಿದೆ ಅದು ನೋಡೋದಕ್ಕೆ ಆಗತ್ತೆ. ಅದು ಒಂದು ಯಾಕಂತಂದರೆ ಒಂದೇ ರೂಫ್ ಟಾಪ್ ಕೆಳಗಡೆ ಇಷ್ಟೊಂದೆಲ್ಲ ವಸ್ತುಗಳು ನೋಡೋದು ಇದು ಪ್ರತಿ ಸಲ ಆಗಲ್ಲ. ಅದು ಆಮೇಲೆ ನಾನಂತೂ ತುಂಬ ಕಡಿಮೆ ಹೊರಗಡೆ ಹೋಗೋದು, ಅಂಗಡಿಗಳಿಗೆ ಹೋಗೋದು ತುಂಬ ಕಡಿಮೆ. ಈ ಒಂದು ನಿಮಿತ್ತದಲ್ಲಿ ಇದೆಲ್ಲ ನೋಡೋದಕ್ಕಾಗತ್ತೆ. ಈಗ ಹೊಸದಾಗಿ ಏನು ಬಂದಿದೆ ಅದು ಗೊತ್ತಾಗತ್ತೆ. ಒಂದು ಜೊತೆಗೆ ಸಾಕಷ್ಟು ಜನಗಳನ್ನು ಭೇಟಿ ಕೂಡ ಮಾಡ್ತೀನಿ, ಅದು ಕೂಡ ತುಂಬ ಸಂತೋಷ ನನಗೆ. ಇತ್ತೀಚೆಗಷ್ಟೇ ಗೃಹ ಪ್ರವೇಶ ಮಾಡಿದಿರಿ. ಸೊ ಮನೆಗೆ ಎಲ್ಲಾ ಫರ್ನಿಚರ್ಸ್ ಥಿಂಗ್ಸ್ ಎಲ್ಲ ತರೋದು ತುಂಬಾನೇ ಕಷ್ಟ. ಅದರಲ್ಲೂ ಹೆಣ್ಮಕ್ಳಿಗೆ ಬಿಟ್ಬಿಟ್ರಂದ್ರು ಅವ್ರ ಕೆಲಸ ಬಿಡು ಅಂತ ಹೇಳ್ಬೋದು. ಗಂಡ್ಮಕ್ಳು ಪಾತ್ರ ಏನು ಅಂತ ನೋಡೋದ್ರಲ್ಲಿ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಸೊ ಒಂದೇ ಸೂರಿನಡಿನಲ್ಲಿ ಎಲ್ಲ ಸಿಗುತ್ತೆ ಅಂತಂದ್ರೆ ಹೇಗನ್ಸುತ್ತೆ? ಅಲ್ಲ, ಅದು ಬಹಳ ಸಂತೋಷ ಇದೆ ನನಗೆ. ನೀವು ಹೇಳಿದ್ರಲ್ಲ, ಅದು ಹೆಂಗಸರಿಗೆ ಅದು ತುಂಬ ಏನೇನು ತಗೋಬೇಕು ಅದು ಇದು, ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿಲ್ಲ ನಾನು. ಈಗ ಅವ್ರು ಕರ್ಕೊಂಡ್ ಬಂದಿಲ್ಲದೆ ಇರೋದ್ರಿಂದ ಸರ್ಪ್ರೈಸ್ ಆಗಿ ಏನಾದ್ರು ಕೊಡ್ಬೋದು, ಆ ತರದೇನಾದ್ರು ಒಂದು ಯೋಚನೆ? ಅದು ಇದ್ದೇ ಇರುತ್ತಮ್ಮ. ಅದು ಸುಮ್ಮನೆ ತಮಾಷೆ ಮಾಡಿದೆ ನಾನು ಅಷ್ಟೇನೆ. ಆದರೆ ಅದು ನಿರಂತರ, ಅದು ಏನೋ ಒಂದು ಉಡುಗೊರೆ ಕೊಡಬೇಕು ಅಂತ ಅನ್ಸೋದು, ಅದು ಇರೋದೇ. ಅದು ಶಾಶ್ವತ, ಅದು ಕೊನೆವರೆಗೂ ನಿರಂತರ. ಅದು ಈಗ ಯೂಶಲಿ ನೋಡೋದಾದ್ರೆ ಈಗ ಅಕ್ಷಯ ತೃತೀಯಕ್ಕೆ ನಾವು ಹೇಗೆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡ್ತೀವಿ, ಈಗ ನವರಾತ್ರಿ ವಿಶೇಷ ಅಂತ ಹೇಳ್ಬೋದು. ನವರಾತ್ರಿ ವಿಶೇಷದಲ್ಲಿ ಏನೇ ತಗೊಂಡ್ರು ಕೂಡ ಅದಕ್ಕೇನೋ ಒಂದು ದೈವ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಏನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಏನಾದ್ರು ಪ್ಲಾನ್ ಮಾಡಿದಿರಾ? ತಾಯಿನೇ ಪರ್ಚೇಸ್ ಮಾಡಿಸ್ಬೇಕು ನಮ್ಮ ಕೈಯಲ್ಲಿ. ಎಷ್ಟೋ ಸಲ ನಾನು ಅನ್ಕೊಳ್ತೀನಿ, ನಾವು ಅನ್ಕೊಳ್ಳೋದಕ್ಕಿಂತ ನಾವು ಪ್ರತಿದಿನ ನಾವು ಶ್ರದ್ಧೆಯಿಂದ ನಾವು ಆ ಕ್ಷಣವನ್ನು ಎದುರಿಸಿದಾಗ ತಾಯಿನೇ ನಮಗೆ ಏನೆಲ್ಲ ಕೊಡಿಸ್ಬೇಕು ಅಂತ ಅನ್ಕೋತಾಳೋ, ಅದು ನಾವೇನು ಅನ್ಕೊಳ್ತೀವೋ ಅದಕ್ಕಿಂತ ಅದು ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ. ಹಾಗಾಗಿ ಇದೆಲ್ಲ ದೊಡ್ಡ ಗಾಡಿಗಳು ನೋಡ್ತಾ ಇದ್ದೀನಿ, ದೊಡ್ಡ ಫರ್ನಿಚರ್ಸ್ಗಳು ನೋಡ್ತಾ ಇದ್ದೀನಿ. ನೋಡೋಣ ತಾಯಿ ಏನು ಅನ್ಕೊಳ್ತಾರೋ, ತಾಯಿ ಏನು ಅನ್ಕೋತಾಳೋ, ಅವಳ ಆಸೆ ಏನಿದೆಯೋ ನೋಡೋಣ. ಯಾರು ಜಾಸ್ತಿ ಶಾಪಿಂಗ್ ಮಾಡೋದು, ನೀವಾ, ನಿಮ್ಮ ಮಕ್ಕಳ ಅಥವಾ ವೈಫಾ? ಯಾರು? ನಮ್ಮ ವೈಫ್ ಜಾಸ್ತಿ ಮಾಡೋದು. ಅಂತಂದರೆ ಆಕೆ ಮಾಡೋದು ಕೇವಲ ಆಕೆಗೋಸ್ಕರ ಅಲ್ಲ, ನಮ್ಮ ಇಡೀ ಕುಟುಂಬದಗೋಸ್ಕರ ಶಾಪಿಂಗ್ ಮಾಡ್ತಾರೆ. ಬಟ್ ಆ ಜವಾಬ್ದಾರಿ ಆಕೆನೇ ವಹಿಸ್ತಾರೆ.